ಇವತ್ತು ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರೆ. ಆದರೆ ಅದಕ್ಕೂ ಮುಂಚಿತವಾಗಿ ಅವರ ಆಪ್ತರು ಮಾತನಾಡಿದ್ದಾರೆ. ಇನ್ನು 2 ದಿನಗಳಲ್ಲಿ ಪೂರಕ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಮಾತನಾಡಿರೋದು ಡಿ.ಕೆ.ಶಿ ಆಪ್ತ ಶಾಸಕ ಬಸವರಾಜ್ ಶಿವಗಂಗಾ. ಇನ್ನೆರಡು ದಿನ ಟೈಮ್ ಕೊಡಿ, ಜನವರಿ 16ಕ್ಕೆ ನಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಸೈಲೆಂಟ್ ಆಗಿಲ್ಲ, 16ನೇ ತಾರೀಕು ನಾನು ಮಾತನಾಡ್ತೀನಿ, ಪೂರಕ ವಾತಾವರಣ ಬಂದರೆ ಸಾಕು ಮಾತನಾಡೋಣ ಅಂತ ಬಸವರಾಜ್ ಶಿವಗಂಗಾ ಮಾತನಾಡಿದರು. ಬಜೆಟ್ ಮಂಡನೆ ಅಂತ ಅನ್ನೋದು ವಿಚಾರಕ್ಕೆ ಹೋಗ್ತಾ ಇದೆ, ಮತ್ತೆ ಮಾರ್ಚ್ಗೆ ಡೆಡ್ಲೈನ್ ಏನಿಲ್ಲ, ಸ್ವಲ್ಪ ಟೈಮ್ ಕೊಡ್ರಿ. 2 ದಿನ, ಇವತ್ತು 13, 12, 16ನೇ ತಾರೀಕು ಮಾತಾಡ್ತೀನಿ. ಸಂಕ್ರಾಂತಿ 16ಕ್ಕೆ ಮಾತಾಡ್ಬಿಡ್ತೀನಿ. ಸಂಕ್ರಾಂತಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತದೆ. ವರ್ಗಕ್ಕೆ ಕೊಡಬೇಕಂತ ಒಂದು ಕಡೆ ಆಗ್ರಹ ಕೇಳಿ ಬರ್ತದೆ, ಮುಸ್ಲಿಂ ಕೇಳ್ತಾ ಇದ್ದಾರೆ. ಮತ್ತೊಂದೆಡೆ ಬಿಜೆಪಿ ನಾಯಕರೇ ಗಣೇಶ್ ಅವರ ಹೆಸರು, ಒಂದು ಶಾಮೂರ್ ಕುಟುಂಬದ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ರವೀಂದ್ರನಾಥ್ ಅವರು ಏನು ಕಾಂಗ್ರೆಸ್ ಅಭ್ಯರ್ಥಿ ಯಾರಿಗೆ ಕೊಟ್ಟರು ಸಹ ನಾವೆಲ್ಲ ಕೆಲಸ ಮಾಡ್ತೀವಿ. ಈಗ ಅಲ್ಪಸಂಖ್ಯಾತರು ಕೇಳಿದ್ರು ತಪ್ಪಿಲ್ಲ, ಹಿಂದೆ ವರ್ಗದವ್ರು ಕೇಳಿದ್ರು ತಪ್ಪಿಲ್ಲ, ವೀರಶೈವರು ಕೇಳಿದ್ರು ತಪ್ಪಿಲ್ಲ. ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಇಬ್ಬರು ಕೂಡ ಇವತ್ತು ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗ್ತಾರೆ. ಇನ್ನು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗೋದಕ್ಕಿಂತ ಮುಂಚಿತವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯಾಗಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೂ ಮುನ್ನ ಈ ಭೇಟಿಯಾಗಿದೆ. ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ. ನೋಡ್ತಾ ಇದ್ದೀರಿ, ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿರುವಂಥ ದೃಶ್ಯ ಇದು. ಇಬ್ಬರ ಮಧ್ಯೆ ಮಾತುಕತೆಗಳಾಗಿದೆ, ಚರ್ಚೆಯಾಗಿದೆ. ಇಲಾಖೆಗೆ ಸಂಬಂಧಿಸಿದಂತೆ ಚರ್ಚೆಯಾಗಿದೆಯೋ, ರಾಜಕೀಯ ಚರ್ಚೆಯಾಗಿದೆಯೋ, ಇದರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಪರಮೇಶ್ವರ್ ಅವರು ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಬಂದರು, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿಯಾದರು. ತುಮಕೂರಲ್ಲಿ ಕ್ರೀಡಾಂಗಣಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಇಟ್ಟಿರೋದು ಈಗ ವಿವಾದಕ್ಕೆ ಗುರಿಯಾಗಿದೆ. ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗೆದು ಪರಮೇಶ್ವರ್ ಅವರ ಹೆಸರನ್ನ ಇಡಲಾಗಿದೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ಇದೀಗ ರಾಜಕೀಯ ಕೆಸರರ ಚಾಟಕ್ಕೆ ಕಾರಣ ಆಗಿದೆ. ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಭಾಗವೇ ಆಗಿರುವಂತ ಒಳಾಂಗಣ ಕ್ರೀಡಾಂಗಣಕ್ಕೆ ಪರಮೇಶ್ವರ್ ಅವರ ಹೆಸರನ್ನ ಇಡಲಾಗಿದೆ. ಏಕಾಏಕಿ ಬೋರ್ಡ್ ಅಳವಡಿಸಲಾಗಿದೆ. ಇದಕ್ಕೆ ಬಿಜೆಪಿ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಾಗಿದೆ, ಹಂಗಾಮ ಸೃಷ್ಟಿಯಾಗಿದೆ. ಬಿಜೆಪಿ ನಾಯಕರು ಪ್ರಶ್ನಿಸ್ತಾ ಇದ್ದಾರೆ, ಒಂದು ಪ್ರೊಸೀಜರ್ ಬೇಡವಾ? ಯಾರೋ 4 ಜನ ಬರ್ತಾರೆ, ಬಂದು ಬೋರ್ಡ್ ಹಾಕ್ತಾರೆ, ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಿಲ್ಲ, ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಿಲ್ಲ, ಸಾರ್ವಜನಿಕರ ಗಮನಕ್ಕೂ ತರಲಿಲ್ಲ, 4 ಜನ ಏಕಾಏಕಿ ಬಂದು ಬೋರ್ಡ್ ಹಾಕ್ತಾರೆ. ಇದು ಯಾವ ನಿಯಮ? ಇದು ಹಿಂಗೆ ಮಾಡೋದಕ್ಕೆ ಸಾಧ್ಯನಾ ಅಂತ ಬಿಜೆಪಿ ನಾಯಕರು ಪ್ರಶ್ನಿಸ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರು ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ, ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಿಜೆಪಿ ನಾಯಕರು ಹೇಳ್ತಾ ಇರೋದು, ಇದು ಜಿಲ್ಲಾ ಕ್ರೀಡಾಂಗಣದ ಭಾಗವೇ ಆಗಿರುವಂತ ಒಳಾಂಗಣ ಕ್ರೀಡಾಂಗಣ. ಮಹಾತ್ಮ ಗಾಂಧಿಯ ಹೆಸರಿದೆ ಜಿಲ್ಲಾ ಕ್ರೀಡಾಂಗಣಕ್ಕೆ. ಇಂಡೋರ್ ಸ್ಟೇಡಿಯಂಗೆ ಮಾತ್ರ ಯಾಕೆ ಪರಮೇಶ್ವರ್ ಅವರ ಹೆಸರು? ಯಾರಿಟ್ರು? ಹೇಗಿಟ್ರು? ಒಂದು ಪ್ರೊಸೀಜರ್ ಇಲ್ವಾ ಇದಕ್ಕೆ? ಯಾರಿಗೂ ತಿಳಿಸದೆ ಏಕಾಏಕಿ ಒಂದು ಬೋರ್ಡ್ ಹಾಕಿದ್ಯಾಕೆ? ಇದು ಬಿಜೆಪಿ ನಾಯಕರು ಪ್ರಶ್ನಿಸ್ತಾ ಇರೋದು. ತುಮಕೂರು ಜಿಲ್ಲೆಯಲ್ಲಿ ನಾಮಫಲಕ ಅಳವಡಿಕೆಯ ರಾಜಕೀಯ ಬಹಳಷ್ಟು ಜೋರಾಗಿ ನಡೀತಿದೆ. ತುಮಕೂರಿನ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಹೆಸರು ಅಳವಡಿಸಿರುವಂಥದ್ದು ಇದಕ್ಕೆ ವಿವಾದ ಕಾರಣವಾಗಿರುವಂಥದ್ದು. ಇದೀಗ ಈ ಕುರಿತು ಬಿಜೆಪಿಯವರು ಪ್ರತಿಭಟನೆ ಮಾಡ್ತಿರೋದು. ನಾನು ಈ ಸ್ಥಳದಲ್ಲಿದ್ದೀನಿ, ಏನೆಲ್ಲ ನಡೀತಾ ಇದೆ ಎಲ್ಲವನ್ನೂ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ದೃಶ್ಯದಲ್ಲಿ ನೀವೀಗ ನೋಡ್ತಿರುವಂಥದ್ದು ಬಿಜೆಪಿಯ ಕಾರ್ಯಕರ್ತರು ಬಂದು ಪ್ರತಿಭಟನೆಯನ್ನು ಮಾಡ್ತಿರೋದಂತನ್ನು ನೀವನ್ನ ದೃಶ್ಯದಲ್ಲಿ ನೋಡ್ತಿರೋದು. ಇದಕ್ಕೆ ಕಾರಣ ಏನು ಅಂತಂದರೆ, ತುಮಕೂರು ನಗರದ ಏನು ಮಹಾತ್ಮ ಗಾಂಧಿ ಕ್ರೀಡಾಂಗಣ ಏನಿದೆ, ಈ ಒಂದು ಕ್ರೀಡಾಂಗಣಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಒಳಾಂಗಣ ಕ್ರೀಡಾಂಗಣ ಸಂಕೀರ್ಣ ಅಂತ ಹೆಸರನ್ನ ನಾಮಫಲಕ ಇಟ್ಟಿರೋದೇ ಈ ಒಂದು ಪ್ರತಿಭಟನೆ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಏನೋ ಬಿ ಜೆ ಪಿಯವರು ಹೇಳೋದು ಪ್ರಕಾರವಾಗಿ ಬಿ ಜೆ ಪಿಯರ ಒಂದು
ಅಭಿಪ್ರಾಯದ ಪ್ರಕಾರವಾಗಿ ಈ ಒಂದು ಕ್ರೀಡಾಂಗಣದ ಅಭಿವೃದ್ಧಿಗೆ ಸ್ಮಾರ್ಟ್ ಸಿಟಿ ಅಂದರೆ ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಆದ ಬಳಿಕ ಈ ಒಂದು ಸ್ಮಾರ್ಟ್ ಸಿಟಿಯ ಒಂದು ಯೋಜನೆ ಅಡಿಯಲ್ಲಿ ಈ ಒಂದು ಕ್ರೀಡಾಂಗಣವನ್ನು ಸಂಪೂರ್ಣವಾಗಿ ಡೆವಲಪ್ ಮಾಡಲಾಗಿತ್ತು. ಅದಕ್ಕೆ ಸಂಪೂರ್ಣವಾದಂಥ ವ್ಯವಸ್ಥೆ ಮಾಡಲಾಗೈತೆ, ಎಲ್ಲ ರೀತಿಯಾದಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಇದೀಗ ಜಿ ಪರಮೇಶ್ವರ್ ಅವರು ಈ ಒಂದು ಇದಕ್ಕೆ ಏನು ಕ್ರೀಡಾಂಗಣಕ್ಕೆ ತಮ್ಮ ಹೆಸರು ನೀಡೋದ್ರ ಮುಖಾಂತರವಾಗಿ ಕ್ಷುಲ್ಲಕವಾದಂಥ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಎದುರಾಗ್ತಿರೋಂಥದ್ದು. ಅದಕ್ಕೆ ಸಂಬಂಧಪಟ್ಟಂಗೆ BJPಯ ಎಲ್ಲ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಿರೋಂಥದ್ದನ್ನು ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದಂತ. ಬಂದು ಏನು ಆ ಒಂದು ಕ್ರೀಡಾಂಗಣ ನಾಮಫಲಕ ಏನು ಹಾಕಿದ್ದಾರೆ ಅದರ ಮುಂದೆ ಬಂದು ಪ್ರತಿಭಟನೆಯನ್ನು ಮಾಡ್ತಿರೋದನ್ನು ಕಾಣ್ಬೋದು. ಈ ಮುಖಾಂತರವಾಗಿ ಏನು ಈ ಒಂದು ಏನು ನಾಮಫಲಕ ಏನಿತ್ತು ಅದನ್ನು ತೆಗಿಬೇಕು ಅನ್ನೋದು ಒಂದು ಕಡೆ ಆಗ್ರಹ ಇರುವಂಥದ್ದು. ಮತ್ತೊಂದು ಕಡೆ ಏನು ಪೊಲೀಸರೆಲ್ಲರೂ ಕೂಡ ಇರುವಂಥದ್ದು ಇದ್ದು ಆ ಒಂದು ಭದ್ರತೆಯನ್ನು ಕೈಗೊಂಡಿರುವಂಥದ್ದು ಕಾಣ್ಬೋದು. ಇನ್ನು ಮುಂದಿನ ವಾರ CM ಕಾರ್ಯಕ್ರಮ ಕೂಡ ಇರೋದ್ರಿಂದಾಗಿ CM ಈ ಒಂದು ಕಾರ್ಯಕ್ರಮಕ್ಕೆ ಆಗಮನಿಸಿದ್ದಾರೆ. ಈ ಬೆನ್ನಲ್ಲೇ ಈ ನಾಮಫಲಕವನ್ನು ಇಟ್ಟಿರುವಂಥದ್ದು ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಮಹಾಂತೇಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ತುಮಕೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.